ಆಂಜನೇಯನ ಜನನ ಹೇಗೆ ಆಯಿತು ನೋಡೋಣ ಬನ್ನಿ. ಕೇಶರಿ ಎಂಬ ವಾನರರಾಜ ಹಾಗೂ ಅಂಜನಾದೇವಿಯ ಪುತ್ರನಾಗಿ ಹನುಮಂತ ಜನಿಸಿದರು. ವಾಯುದೇವರ ಅನುಗ್ರಹದಿಂದಲೇ ಹನುಮಂತ ಜನಿಸಿದರು. ಆದ್ದರಿಂದ ಅವರನ್ನು ವಾಯುಪುತ್ರ ಎಂದೂ ಕರೆಯುತ್ತಾರೆ. ಹಂತ 2. ಬಾಲ್ಯ. ಬಾಲ್ಯದಲ್ಲಿದ್ದಾಗ ಹನುಮಂತನು ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಹಾರಿಕೊಂಡು ಹೋಗಿ ತಿನ್ನಲು ಯತ್ನಿಸಿದರು. ಇದರಿಂದ ದೇವತೆಗಳು ಬೆಚ್ಚಿಬಿದ್ದು ಇಂದ್ರನು ವಜ್ರಾಯುಧವನ್ನು ಎಸೆದನು. ಅದು ಹನುಮಂತನ ತೊಡೆಯ ಮೇಲೆ ಬಡಿದು ಗಾಯಮಾಡಿತು. ಇದರಿಂದ ಅವರಿಗೆ ಹನು ಭಾಗದಲ್ಲಿ ಗುರುತು ಬಂತು. ಆದ್ದರಿಂದ ಹೆಸರು ಹನುಮಂತ. ಹಂತ 3. ಶಾಪ ಮತ್ತು ವರ. ಹನುಮಂತ ಬಾಲ್ಯದಲ್ಲಿ ಬಹಳ ಅತಿಚಟುವಟಿಕೆ ಮಾಡುತ್ತಿದ್ದರು. ಋಷಿಗಳು ಕೋಪಗೊಂಡು ಅವರಿಗೆ ತಮ್ಮ ಶಕ್ತಿಯನ್ನು ಮರೆಸುವ ಶಾಪ ನೀಡಿದರು. ಆದರೆ ಯಾರು ಅವರಿಗೆ ಶಕ್ತಿ ನೆನಪಿಸುತ್ತಾರೋ ಆಗ ಅವರ ಶಕ್ತಿ ಮರಳಿ ಪ್ರಬಲವಾಗುತ್ತದೆ ಎಂಬ ವರವೂ ಕೊಟ್ಟರು. ಹಂತ 4. ಶ್ರೀರಾಮನ ಸಂಗಮ. ನಂತರ ಶ್ರೀರಾಮ ಲಕ್ಷ್ಮಣರನ್ನು ಭೇಟಿ ಮಾಡಿದ ಹನುಮಂತನು ತನ್ನ ಶಕ್ತಿಯನ್ನು ಪುನಃ ನೆನಪಿಸಿಕೊಂಡರು. ಅವರು ಶ್ರೀರಾಮನ ಭಕ್ತನಾಗಿ ರಾಮದೂತ ಆಗಿ ಸೇವೆ ಸಲ್ಲಿಸಲು ತೀರ್ಮಾನಿಸಿದರು. ಹಂತ 5. ಸೀತಾಸ್ವಯಂವರ ಮತ್ತು ಲಂಕಾದಹನ. ಸೀತಾಮಾತೆಯನ್ನು ಹುಡುಕಲು ಹನುಮಂತನು ಸಮುದ್ರ ದಾಟಿ ಲಂಕೆಗೆ ಹೋದರು. ಅಲ್ಲಿ ಸೀತಾಮಾತೆಯನ್ನು ಕಂಡು ರಾಮನ ಉಂಗುರವನ್ನು ತೋರಿಸಿ ಭರವಸೆ ನೀಡಿದರು. ರಾವಣನ ಸೇನೆಯಿಂದ ಬಂಧಿತರಾದರೂ ಬಾಲವನ್ನು ಬೆಂಕಿ ಹಚ್ಚಿದಾಗ ಅದನ್ನು ಲಂಕೆ ದಹಿಸಲು ಉಪಯೋಗಿಸಿದರು. ಹಂತ 6. ಯುದ್ಧದಲ್ಲಿ ಪಾತ್ರ. ರಾಮ-ರಾವಣ ಯುದ್ಧದಲ್ಲಿ ಹನುಮಂತ ಮಹಾಸಾಹಸ ತೋರಿದರು. ಲಕ್ಷ್ಮಣನು ಬಿದ್ದಾಗ ಹನುಮಂತನು ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದರು. ಹಂತ 7. ಶಾಶ್ವತ ಭಕ್ತಿ. ರಾಮರಾಜ್ಯದಲ್ಲಿ ಹನುಮಂತನು ಸದಾ ರಾಮನ ಪಾದಸೇವೆಯಲ್ಲಿಯೇ ಇದ್ದರು. ರಾಮನು ಸ್ವರ್ಗಾರೋಹಣ ಮಾಡಿದ ನಂತರವೂ ಹನುಮಂತನು ಭೂಮಿಯಲ್ಲಿಯೇ ಉಳಿದುಕೊಂಡು ಭಕ್ತರಿಗೆ ರಕ್ಷಣೆಯಾಗಿ ನಿಂತಿದ್ದಾರೆ ಎಂದು ನಂಬಿಕೆ.